ಕುಮಾರ್ ಸರ್, ಇದಕ್ಕೆ ಅವರು ಉತ್ತರ ಕೊಡ್ಲಿ. ಏನೇ ಇದ್ರೂ ಕೂಡ ಇಟಲಿಗೆ ಹೋಗಬೇಕು, ವೈಯಕ್ತಿಕ ಟೀಕೆ ಇದೆ ಇಲ್ಲಿ. ಇದರ ಜೊತೆಗೆ ನಿಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಸಂಪೂರ್ಣವಾಗಿ ವಿಫಲವಾಗಿದೆ, ಇದು ಅವರ ಪ್ರಶ್ನೆ. ಸೊ ಈಗ ಏನ್ ನೀವು ಉತ್ತರ ಕೊಡ್ಬೇಕಂತಿದ್ರಿ ಅವ್ರ ಪ್ರಶ್ನೆ? ಹೈಕಮಾಂಡ್ ಇಲ್ವಲ್ಲ ಅಲ್ಲಿದೆ, ಅದೇ ಅದಕ್ಕೆ ಉತ್ತರ ಕೊಡಿ. ಎಲ್ಲಿದೆ ಅವ್ರ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿದೆ ಸರ್? ನಿಮ್ದು ಖರ್ಗೆ ಅವರು ಕೇಳಿದ್ರೆ ಹೈಕಮಾಂಡ್ ಅಲ್ಲಿದೆ ಅಂತೀರಾ? ಹಾಗಿದ್ರೆ ಬಿಜೆಪಿ ಹೋಗಿದ್ಯಾ? ಸೂಟ್ ಕೇಸ್ ಇದ್ರೆ ಮಾತ್ರ ನಮ್ಮ ಪಾರ್ಟಿಯಲ್ಲಿ ಬೆಲೆ ಅಂತ ಹೇಳಿದವ್ರು ನಾವ? ಹೈಕಮಾಂಡ್ ಇದ್ರೆ ನಾವೇನ್ರಿ? ಮುಖ್ಯಮಂತ್ರಿ ಹೈಕಮಾಂಡ್ ಯಾರು ಹೇಳಿ? ಹೈಕಮಾಂಡ್ ಯಾರು ಹೇಳಿ? ನಾಮಿನೇಷನ್ ಅನ್ನ ಫೈಲ್ ಅಡಿಗೆ ಮಾಡಿದ್ರೆ ಮನೆಯಲ್ಲಿ ಯಾರು ಹೇಳ್ತಾರೆ? ಸರ್ ಒಂದ್ ನಿಮಿಷ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ ಸರ್. ಅಡಿಗೆ ಮನೆಯಲ್ಲಿ ಸರ್, ಒಂದ್ ನಿಮಿಷ. ಯಾರು ಹೇಳ್ತಾರೆ ಹೈಕಮಾಂಡ್? ಸರ್ ಉಮೇಶ್ ಗೌಡ ಸರ್, ಅಡಿಗೆ ಮನೆಯಲ್ಲಿ ಯಾರು ಅವ್ರಿಗೆ ಹೇಳ್ತಾರೆ ಮಾತಾಡಕ್ಕೆ ಹೈಕಮಾಂಡ್? ಅಡಿಗೆ ಮನೆಯಲ್ಲಿ ಯಾರು ಇರ್ತಾರೆ ಹೈಕಮಾಂಡ್? ಹಾ, ಅವ್ರಿಗೇನ್ ಗೊತ್ತಿದೆ ಪಾಪ. ಆಯ್ತು, ಅಲ್ಲಿ ಗರ್ಭಗುಡಿಲಿ ಹೈಕಮಾಂಡ್ ಯಾರ್ಯಾರು ಇರ್ತಾರೆ? ಮೂರು ಜನ ಹೋಗಿದ್ರು 4 ತಿಂಗಳಿಂದ. ಯಾವ್ದೋ ನಮ್ಮ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತಲ್ಲ, ಪಹಲ್ಗಾಮ್ ಅಲ್ಲಿ, ಅದ್ರ ಒಂದು ವಾರದ ಹಿಂದೆ ಹೋಗ್ತಾರೆ ನಾಗ್ಪುರಕ್ಕೆ. ನಾಗಪುರ ಕಚೇರಿಗೆ ಹೋಗ್ತಾರೆ, ಇಬ್ರೇ ಹೋಗ್ತಾರೆ. ಯಾರ್ಯಾರು? ಅಮಿತ್ ಶಾ ಮತ್ತು ಮೋದಿ ಇಬ್ರೇ. ದಯವಿಟ್ಟು ವಿಷಯಾಂತರ ಮಾಡಬೇಡ. ಈ ವಿಷಯ ಮಾತಾಡಕ್ಕಾದ್ರೆ ಮಾತಾಡಕ್ಕೆ ಹೇಳಿ. ಗರ್ಭಗುಡಿ ಎಲ್ಲಿದೆ? ಯಾರನ್ನ ಕರ್ಸ್ಕೊಂಡಿದೆ? ಎಲ್ಲಿದೆ ಹೈಕಮಾಂಡ್? ಗರ್ಭಗುಡಿಲಿದೆ, ನಾಗ್ಪುರದಲ್ಲಿ ಇಲ್ಲ, ಕೇಶವ ಕೃಪಾದಲ್ಲಿದೆ ಇವ್ರದ್ದು ಹೈಕಮಾಂಡ್. ಅಡಿಗೆ ಮನೆಯಲ್ಲಿದೆ. ಅಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ ಹೈಕಮಾಂಡ್? ಹೆಸರುಗಳು ಹೇಳ ಬೇಡ, ಅದೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡೋಣ. ರಾಜಕೀಯ ಮೀಸಲಾತಿಯನ್ನ ಕೊಟ್ಟದ್ದನ್ನ ನಾನು ಅಲಗಳೆಯೋದಿಲ್ಲ ದೇವೇಗೌಡರು. ಆದರೆ ಗುತ್ತಿಗೆ ಯಾವುದೇ PWD ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಮಹಾನಗರ ಪಾಲಿಕೆಗಳಾಗಿರ್ಬೋದು, GBA ಆಗಿರ್ಬೋದು, ಯಾವುದೇ ಗುತ್ತಿಗೆಗೆ ಎಲ್ಲರಿಗೂ ಅವಕಾಶ ಇರಬೇಕು, ಅಲ್ಪಸಂಖ್ಯಾತರಿಗೂ ಅವಕಾಶ ಇರಬೇಕು ಅಂತ ಹೇಳಿ ಮಾಡಿದ್ದು. ಇವ್ರ ಕಣ್ಣು ಕೆಂಪಗಾಗಿರ್ಲಿಲ್ವಾ? ಕುಮಾರಸ್ವಾಮಿಗೆ ಚಡ್ಡಿ ಯಾವ್ದು ಹಾಕೊಂಡಿದ್ರು ಹೇಳಿ? ನಮ್ಮ ನಾಯಕರು ಹೇಳಿದ್ರು ಅವತ್ತೇ, ಅವ್ರ ಚಡ್ಡಿ ಕಾಕಿದಿದೆ ಒಳಗಡೆ ಅಂತ. ಅವ್ರ ಚಡ್ಡಿಗೆ ಕಾಕಿದಿದೆ ಅಂತ. ಆಯ್ತು, ಇವ್ರು ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ, ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂದ್ರು. ಅವ್ರ ಮನೆ ಬಾಗ್ಲಲ್ಲಿ ಕೂತಿದ್ದಾರೆ, ಇವ್ರು ಮಾತಾಡ್ತಾರೆ. ಆಯ್ತು ಆಯ್ತು, ಈಗ ಬಿಜೆಪಿ ಅವ್ರು ಏನ್ ಹೇಳಿದ್ರು? ಪಾಪ ಬಿಜೆಪಿ ಅವರು ಪಾಪ ದೇಶ ಕರ್ಮ ಮಾಡಿದೆ ಬಿಜೆಪಿ ಅನ್ನೋ ಪಕ್ಷ. ಆಯ್ತು, ಕ್ರೂಡ ಇಲ್ಲ ಆಗಿದ್ರೆ ಮುಸಲ್ಮಾನರು ದೇಶದಿಂದ ತರಬೇಡಿ, ಮುಸಲ್ಮಾನರು ದೇಶದಿಂದ ಕ್ರೂಡ್ ಆಯಿಲ್ ತರಬೇಡಿ. ಸರ್, ಕ್ರೂಡ್ ಆಯಿಲ್ ವಿಚಾರ ಬಂದಾಗ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡೋಣ. ಫಾದರ್ಲ್ಯಾಂಡ್ ಇಂದ ತನ್ನಿ, ಫಾದರ್ಲ್ಯಾಂಡ್ ಇಂದ ತನ್ನಿ. ಸರ್, ಕ್ರೂಡ್ ಆಯಿಲ್ ವಿಚಾರ ಬಂದಾಗ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡೋಣ. ಈಗ ನಾವು ಸರಿಯಾಗಿ ಮಾತಾಡೋದು. ಸರ್, ಈಗ ಸಿಂಪಲ್ ನಾನು ಕೇಳೋದು ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಏನ್ ಚುನಾವಣೆ ನಡೀತಿದೆ, ಅಲ್ಲಿಗೆ ಬನ್ನಿ. ನಾವು ಶತಾಯಗತಾಯ ಗೆದ್ದು ತೋರಿಸ್ತೇವೆ. ಜನರು ಯಾರ ಪರವಾಗಿದ್ದಾರೆ 5 ಗ್ಯಾರಂಟಿಗಳನ್ನ ಕೊಟ್ಟು ಕೋವಿಡ್ ನಂತರ ದಿನಗಳಲ್ಲಿ ಜನರು ಬದುಕನ್ನ ಸಹನೀಯವಾಗಿ ಆಗಿದ್ರೆ ನೀವಿಬ್ರು ಗ್ಯಾರಂಟಿ ವಿರೋಧಿಗಳ ಘೋಷಣೆ ಮಾಡಲಿ. ಈಗ ಕರ್ನಾಟಕ ಜನತೆ ಮುಂದೆ JDS ಮತ್ತು ಬಿಜೆಪಿ ಅವರು ಗ್ಯಾರಂಟಿ ವಿರೋಧಿಗಳು ಅನ್ನೋದನ್ನ ಹೇಳಿ. ನಾನು ಕೊಡ್ತೀವಿ ಬಿಡ್ರಿ, 15 ಲಕ್ಷ ಕೊಡಿಸ್ರಿ. ಇವರು ಮಿತ್ರ ಪಕ್ಷದ ನಾಯಕರ ಹತ್ರ 15 ಲಕ್ಷ ಕೊಡಿಸ್ರಿ ಫಸ್ಟ್, ಆಮೇಲೆ ಮಾತಾಡೋಣ. ಅದನ್ನ ಏನ್ರಿ ಮಾತಾಡ್ತೀರಿ ನೋಡಿ. ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಇದು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಶತಸಿದ್ಧ. ನಮ್ಮಲ್ಲಿ ಏನಾದರೂ ಅಂಥದ್ದು ಆಂತರಿಕ ಗೊಂದಲ ಇದ್ದರೆ ಅದನ್ನು ಸರಿ ಮಾಡೋದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಅಲ್ಲಿಯ ಸ್ಥಳೀಯ ನಾಯಕರಿದ್ದಾರೆ. ಆಯ್ತಾ? ಈಗ ಇವ್ರನ್ನ ಎಂಥದೋ ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ JDS ನ ನಾಯಕರುಗಳನ್ನ ಯಾರ್ಯಾರು ಹಾಕಿದ್ದಾರೆ ಅಂತ ಹೆಸರು ಹೇಳಕ್ಕೆ ಹೇಳಿ ಸರ್, ನೋಡೋಣ. ಎರಡೂ ಕ್ಷೇತ್ರದಲ್ಲಿ JDS ಅನ್ನೋ ಪಕ್ಷ 15ರಿಂದ 20 ಸಾವಿರ ಮತ ತೆಗೆದುಕೊತಿತ್ತು. ಅಲ್ಲಿರೋ ಕಾರ್ಯಕರ್ತರು ಮನೆ ನಾಶ ಮಾಡಿದವ್ರು ಯಾರ್ರಿ? ಬಿಜೆಪಿಗೆ ಹಣ ಇಕ್ಕಿರೋದು ಯಾರ್ರಿ? ನೀವು ಬಿಜೆಪಿಗೆ ಹಣ ಇಟ್ಟಿರೋದು ಏನ್ರಿ ಮಾತಾಡ್ತೀವಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.